ಆಮೇಲೆ ಮೇಲ್ಗಡೆ ಒಂದು ರಂಗಮಂದಿರ ಥರ ಅಂದರೆ ಸಭೆಗಳನ್ನು ಮತ್ತು ಚರ್ಚೆ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಕಲ್ಚರಲ್ ಪ್ರೋಗ್ರಾಮ್ ಮಾಡಲಿಕ್ಕೆ ಈಗಾಗಲೇ ಮೇಲ್ಗಡೆ ಕೆಲಸ ನಡೆದಿದೆ, ಪೂರ್ತಿ ಮುಗಿದಿದೆ. ಇನ್ನೇನು ಟೈಲ್ಸ್ ಒಂದು ಹಾಕೋದಿದೆ, ಅದೊಂದು ಹಾಕಬೇಕಂತ ಇವರು ಹೇಳಿದ್ದಾರೆ. ಅದ್ರ ಜೊತೆಗೆ ಕಾಲೇಜಿನ ಸುಣ್ಣ ಹಾಗೂ ಬಣ್ಣ ಅಂದರೆ ಬಣ್ಣ ಮಾಡಬೇಕು ಅಂತ ಕೇಳ್ತಾರೆ, ಪೇಂಟಿಂಗ್ ಆಗಬೇಕಂತ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇಂಟರ್ಲಾಕ್ ಬೇಕು ಇಲ್ಲೊಂದಿಷ್ಟು ಅಂತ ಕೇಳ್ತಾ ಇದ್ದಾರೆ. ಈ 3 ಆದ್ಯತೆಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು 613 ವಿದ್ಯಾರ್ಥಿಗಳಿದ್ದಾರೆ ಮತ್ತು ಉತ್ತಮವಾದಂಥ ಪಾಠ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಹಾಗಾಗಿ ನನ್ನ ಉದ್ದೇಶ, ಇಡೀ ತಾಲೂಕಿನಲ್ಲಿ ಏನಂದರೆ ಶಿಕ್ಷಣಕ್ಕೆ ನಮ್ಮದು ಆದ್ಯತೆ. ಯಾವ ಶಿಕ್ಷಣಕ್ಕಾಗಿ ಎಲ್ಲೆಲ್ಲಿ ಕೊರತೆ ಇತ್ತು, ಎಲ್ಲ ಕಾಲೇಜಿನಲ್ಲಿ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ಈ ತಾಲೂಕಿನಲ್ಲಿ ಮಾಡಿಕೊಟ್ಟಿದ್ದೀನಿ. ಹಾಸ್ಟೆಲ್ ಇರ್ಬೋದು, ಇಲ್ಲಿ ಇರ್ಬೋದು. ಮತ್ತು ಸುಣ್ಣ ಬಣ್ಣ ಯಾವತ್ತೂ ಆಗಿಲ್ಲ. ಭಾಳ ವರ್ಷದಿಂದ 15 ವರ್ಷ ಆಯ್ತು ಸುಣ್ಣ ಗಿಣ್ಣ ಯಾವುದೂ ಕಾಡಲಿಲ್ಲ. ಆ ಸುಣ್ಣ ಆಗದೇ ಇರುವಂಥದ್ದು ಸಹ ಈಗಾಗಲೇ ಮಹಿಳಾ ಕಾಲೇಜಿಗೆ ಕೊಡಿಸಿದ್ದೀನಿ, ಇಂದಿರಾ ಗಾಂಧಿ ಕಾಲೇಜಿಗಾಗಿದೆ. ಈಗ ನಮ್ಮ ಪಕ್ಕದಲ್ಲೂ ಸಹ ಈಗಾಗಲೇ ಹೈಸ್ಕೂಲಿಗೆ, ಕಾಲೇಜಿಗೂ ಮತ್ತು ಹೈಸ್ಕೂಲಿಗೂ ಸಹ ಪೂರ್ತಿ ಪೇಂಟಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಇಲ್ಲೂ ಕೇಳ್ತಾ ಇದ್ದಾರೆ, ಇಲ್ಲೂ ವ್ಯವಸ್ಥೆ ಮಾಡಿಕೊಡ್ತೀನಿ. ಮತ್ತು ಹೊಸನಗರ ಮತ್ತು ರಿಪ್ಪನ್ಪೇಟೆಯಲ್ಲೂ ಸಹ ಪೇಂಟ್ ಮಾಡಿಕೊಟ್ಟಿದ್ದೀನಿ. ನಮ್ಮ ಉದ್ದೇಶ ಅಂದರೆ ಶಾಲೆ ಒಂದು ದೇವಾಲಯ, ಕಾಲೇಜು ಒಂದು ದೇವಾಲಯ ಆಗಿರಬೇಕು ಅನ್ನೋ ಉದ್ದೇಶ. ಅದಕ್ಕೋಸ್ಕರ ಆ ಒಂದು ಕಾಲೇಜು ಬರುವಂಥ ಇವತ್ತು ಮಕ್ಕಳು ಸ್ವಲ್ಪ ಪ್ರೌಢಾವಸ್ಥೆಯಲ್ಲಿರೋದ್ರಿಂದ ಒಳ್ಳೆ ಚೆನ್ನಾಗಿರಬೇಕು ಕಾಲೇಜುಗಳು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ನೋಡಬೇಕಾದ್ರೆ ನೋಡಿದ್ದೀನಿ. ಇಲ್ಲಿ ಬಂದಾಗ ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ಸುಮಂಗಲ ಅವರು ಜಡ್ಪಿಯ ಸದಸ್ಯರಾದಂಥ 2 ಟರ್ಮ್ ಆಗಿದ್ದರು ಅವರು. ಅನಂತರ ಅವರಿಗೆ ಅನುಭವ ಇದೆ ಮತ್ತು ಒಳ್ಳೆಯ ಇವರಿದ್ದಾರೆ, ಅವ್ರನ್ನೇ ಉಪಾಧ್ಯಕ್ಷರು ಮಾಡಿದ್ವಿ. ಒಂದು ನಮ್ಮ ತ್ಯಾಗಮೂರ್ತಿ ಲಾಯರ್ ಇದ್ದಾರೆ, ಇದೆಲ್ಲ ನಮ್ಮ ಸದಸ್ಯರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಕಾಲೇಜನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ, ನಾವು ಏನು ಕೊರತೆ ಇಲ್ಲದೆ ಕೊಡುವಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಮತ್ತು ಪ್ರಿನ್ಸಿಪಾಲ್ರು ಒಳ್ಳೆಯರಿದ್ದಾರೆ, ಇವರೆಲ್ಲ ಸೇರಿ ಒಳ್ಳೆ ಟೀಚಿಂಗ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಯಾವುದೇ ಕೊರತೆ ಇಲ್ಲಂತ ಮಾಡೋ ರೀತಿಯಲ್ಲಿ ನಾವು ಕೊಟ್ಟಿದ್ದೇನೆ. ಇದು ನನಗೆ ತೃಪ್ತಿ ಆಗೋದು. ನನಗೆ ತೃಪ್ತಿ ಆಗಲ್ಲ ಅಂದರೆ ನನಗೆ ಸಿಟ್ಟು ಬರುತ್ತೆ. ಮಕ್ಕಳ ವಿಚಾರದಲ್ಲಿ ಯಾವುದೇ ಶಿಕ್ಷಕ ಪಾಠ ಗೀಟ ಮಾಡಿಲ್ಲ ಅಥವಾ ತೊಂದರೆ ಆದರೆ ನಾನಂತೂ ಸುಮ್ಮನಿರೋದಿಲ್ಲ. ನನ್ನ ಉದ್ದೇಶ, ನಾವು ಓದಲಿಕ್ಕಾಗಲಿಲ್ಲ, ನಾನು PUCಗೆ ಬಿಟ್ಬಿಟ್ಟೆ. ನನಗೆ ಓದಲಿಕ್ಕಾಗಲಿಲ್ಲ. ಆ ಕಾಲದಲ್ಲಿ ಹೇಳಿದ್ನಲ್ಲ, ಯಾವುದು ಈ ಜೂನಿಯರ್ ಕಾಲೇಜಲ್ಲಿ ದೊಡ್ಡಿ ಅಂತ ಇದ್ದು ಹೊಡೆದಾಟ ದೊಂಬಿಯಾಗಿ ನಾನು ಆ ಕಾಲೇಜಲ್ಲಿ ಅರ್ಧದಲ್ಲೇ ಮುಕ್ತಾಯ ಮಾಡಿ ಹೋಗ್ಬಿಟ್ಟೆ. ನಾನು ಆ ಪರಿಸ್ಥಿತಿ ನಮ್ಮ ಈ ನನ್ನ ತಾಲೂಕಿನ ಮಕ್ಕಳಿಗೆ ಬರ್ಬೋದು ಅನ್ನೋದೇ ನನ್ನ ಉದ್ದೇಶ. ಅದಕ್ಕಾಗಿ ತಾನೇ ಇವತ್ತು ಆ ಪಕ್ಕದ ಕಾಲೇಜಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಅವರಿಗೆ ಶೌಚಾಲಯ, ಹೈಟೆಕ್ ಶೌಚಾಲಯ, ಆಮೇಲೆ ಕೊಠಡಿಗಳನ್ನು ಬೇಕು ಅಂತ ಹೇಳಿದ್ರು, ಕೊಠಡಿಗಳನ್ನು ಕೊಟ್ಟಿದ್ದೀನಿ. ಈಗ ನೆಕ್ಸ್ಟು ಅವ್ರ ಸುವರ್ಣ ಮಹೋತ್ಸವವನ್ನು ಮಾಡಲಿಕ್ಕೆ ಅದಕ್ಕೆ ಸಂಪೂರ್ಣ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸಂಪೂರ್ಣ ವ್ಯವಸ್ಥೆ ಆಗಬೇಕು. ಒಂದು ರಂಗಮಂದಿರ ಕೇಳಿದ್ರೆ ಕೊಟ್ಟಿದ್ದಾರೆ. ಮತ್ತು ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಆದಾಗ ಇಲ್ಲಿ ಯಾವುದೇ ಮಕ್ಕಳು ಕಾರ್ಯಕ್ರಮ ಮಾಡೋಕ್ಕೆ ಯಾವುದೇ ಒಂದು ರಂಗಮಂದಿರ ಇರಲಿಲ್ಲ. ಅಲ್ಲಿ 40 ಲಕ್ಷ ರೂಪಾಯಿ ರಂಗಮಂದಿರ ಎದುರುಗಡೆ ಕೊಟ್ಟಿದ್ದೀನಿ. ಈಗ ಆಗ್ತಾಯಿದೆ, ಶುರು ಮಾಡ್ತೀವಿ. ಈಗ ಆ 40 ಲಕ್ಷದಲ್ಲಿ 2 ಡ್ರೆಸ್ಸಿಂಗ್ ರೂಮ್ ಬರುತ್ತೆ, ಅಚ್ಚಿಗಿಟ್ಟಿಗೆ ಡ್ರೆಸ್ಸಿಂಗ್ ರೂಮು, ಆಮೇಲೆ ಶೌಚಾಲಯ. ಆ ಮಕ್ಕಳಿಗೆ ಅಂದರೆ ತಾಲೂಕು ಲೆವೆಲ್ ಸ್ಪೋರ್ಟ್ಸ್ ನಡಿಬೇಕಾದ್ರೆ ಆ ಮಕ್ಕಳಿಗೆ ಶೌಚಾಲಯ, ಅದನ್ನು ಸಹ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಅದು ಸದ್ಯದಲ್ಲೇ ಬುದ್ಧಿ ಪೂಜೆಯನ್ನು ನೆರವೇರಿಸಿಕೊಡ್ತಾಯಿದ್ದೀನಿ. ಹಾಗಾಗಿ ಯಾವುದೇ ಮಕ್ಕಳಿಗೆ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿದೆ. ಖಂಡಿತ ರಾಜ್ಯ ಸರ್ಕಾರದ ಯೋಜನೆಗಳು ಏನಿದೆ ಅವೆಲ್ಲವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದೀವಿ. ಒಳ್ಳೆಯ ಕಾಲೇಜ್ ಆಗಬೇಕು, ಒಳ್ಳೆಯ ಹೆಸರು ತರಬೇಕು ಅನ್ನೋದು ನಮ್ಮ ಉದ್ದೇಶ. ಜೂನಿಯರ್ ಕಾಲೇಜು ಹಿಂದೆ ನೋಡಬೇಕಾಯ್ತಲ್ಲ, ದೊಡ್ಡಿ ಅಂತೇಳಿ 150, 200, 300 ಜನ ಇದ್ದರು. ಈಗ 2300 ಜನ ಓದ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ನಂಬರ್ 1 ಹೆಸರಿದೆ. ಅಂದರೆ ಆ ರೀತಿ ತರಬೇಕನ್ನೋದು ನಮ್ಮ ಉದ್ದೇಶ ಅಷ್ಟೇ. ಹಾಗೆ ತಂದಿದ್ದೀವಿ. ಅದೇ ಥರ ಆರೋಗ್ಯ ಮತ್ತು ಶಿಕ್ಷಣ ಇವು ಭಾಳ ನನಗೆ ಪ್ರಮುಖವಾದಂಥ ಘಟ್ಟ. ಇಷ್ಟಕ್ಕೂ ನಾವು ವ್ಯವಸ್ಥೆ ಮಾಡಿದ್ದೀವಿ. ಸಾಗರದ ಹಾಸ್ಪಿಟ್ಲಲ್ಲೂ ಸಹ ನಿಮ್ಗೆ ಗೊತ್ತಿದೆ ಯಾವ ರೀತಿ ಮಟ್ಟದಲ್ಲಿ ಇಟ್ಟಿದ್ದೀವಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅದು ಸಹ ನಮ್ಮ ಜಿಲ್ಲೆಯಲ್ಲೇ ನಂಬರ್ 1 ಹಾಸ್ಪಿಟ್ಲ್ ಆಗಿದೆ ಇವತ್ತು. ಅದರಿಂದ ಈ ರೀತಿಯ ಜನರಿಗೆ, ಬಡವರಿಗೆ ಸಿಗುವಂಥ ಸೌಲಭ್ಯಗಳನ್ನು ಹೆಚ್ಚು ಕೊಡಬೇಕನ್ನೋದು ನಮ್ಮ ಉದ್ದೇಶ. ಅದಕ್ಕೆ ವಾರ್ನಿಂಗ್ ಮಾಡಿ ನಾಳೆಯಿಂದ ಅವ್ರಿಗೆ ಏನು ಮಾಡಬೇಕು ಅವೆಲ್ಲ ಹದ ಹಾಕ್ತೀವಿ. ಯಾಕಂದರೆ ಕುಂಡ್ರೆಲ್ಲ ಇಲ್ಲಿ ಓಡಾಡುವಂಥ ಪ್ರಶ್ನೆ ಇಲ್ಲ, ಅವಕ್ಕೆಲ್ಲ ನಾವು ಹದ ಹಾಕ್ತೀವಿ. ಅದು ಬಿಡೋದಿಲ್ಲ. ಯಾವ ಸರ್
ಇಲ್ಲಿ ಓದೋದು ನಾವು ನಿನ್ನೆ ಯುವ ಸಂಸತ್ ನಡೆಯಿತು ಜಿಲ್ಲಾ ಪಂಚಾಯತ್ ಸಮಾವೇಶ ಡಿಸ್ಟ್ರಿಕ್ಟ್ ಲೆವೆಲ್ ನಾವು ಫಸ್ಟ್ ಬಂದೇವು ಪ್ರಧಾನಮಂತ್ರಿ ಆಗಿ ಹತ್ರ ಬನ್ನಿ ಬರ್ರಿ ಈ ಕಡೆ ಈ ಕಡೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾಗಿರ್ತಕ್ಕಂಥ ಬಿಂದುಶ್ರೀ ಅವರನ್ನ ಶ್ರೀ ಯುವ ಸಂಸತ್ ಯುವ ಸಂಸತ್ತಿಗೆ ಆಯ್ಕೆಯಾಗಿ ಮಾನ್ಯ ಶಾಸಕರು ಸನ್ಮಾನಗಳ ಮೂಲಕ ಅವರನ್ನು ಅಭಿನಂದಿಸಿದ್ದಾರೆ. ಅವರಿಗೆ ಕಾಲೇಜಿನ ಪರವಾಗಿ ಧನ್ಯವಾದಗಳು. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ